ಟಾಕ್ಸಿಕ್ ಟೀಸರ್ ರಿಲೀಸ್ ಆಯಿತು. ಆಕ್ಚುಲಿ ಇದು ಟೀಸರ್ ಅಲ್ಲ, ಜಸ್ಟ್ ಟೀಸ್ ಅಷ್ಟೇ. ಅಂದ್ರೆ ರಾಯಾ ಕ್ಯಾರೆಕ್ಟರ್ನ ಇಂಟ್ರೊಡಕ್ಷನ್ ವಿಡಿಯೋ ಅಷ್ಟೇ. ಟಾಕ್ಸಿಕ್ ಟೀಮು ತನ್ನ ಆಡಿಯನ್ಸ್ನ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಹಾಗೆ ಯಾವ ರೇಂಜ್ ನಲ್ಲಿ, ಯಾವ ಜಾನರ್ ನಲ್ಲಿ ಮೂವಿ ರೆಡಿ ಆಗ್ತಿದೆ ಅಂತ ಪ್ರಪಂಚಕ್ಕೆ ತೋರ್ಸೋದಕ್ಕೆ ಬಿಟ್ಟಿರೋ ಒಂದು ವಿಡಿಯೋ ಜಲಕ್ ಅಷ್ಟೇ ಅದು. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಟು ರಾಘವ್ ಸಿನಿ ಟಾಕ್ಸ್. ನಾನ್ ಮಾಡೋ ಕಂಟೆಂಟ್ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇವಾಗ ಬರ್ತಿರೋ ಬಸ್ ಏನಪ್ಪಾ ಅಂತಂದ್ರೆ, ಯಶ್ ಬಾಸ್ ಈ ಮೂವಿನಲ್ಲಿ 5 ಗೆಟಪ್ ನಲ್ಲಿ ನೋಡೋದಕ್ಕೆ ಸಿಗ್ತಿದ್ದಾರೆ ಅಂತ. ಅಂದ್ರೆ ಏನಾದ್ರೂ ಮಲ್ಟಿ ಕ್ಯಾರೆಕ್ಟರ್ ರೋಲ್ಸ್ ನ ಪ್ಲೇ ಮಾಡ್ತಾ ಇದಾರ. ಇವಾಗಷ್ಟೇ ರೀಸೆಂಟ್ ಒಂದು ಇಂಟರ್ವ್ಯೂ ನಲ್ಲಿ ಅಲೆಕ್ಸ್ ವಿಜಯಕಾಂತ್ ಅನ್ನೋ ಹೇರ್ ಸ್ಟೈಲಿಸ್ಟ್ ಹೇಳ್ತಿದ್ರು, ಯಶ್ ಅವರು 5 ಡಿಫ್ರೆಂಟ್ ಲುಕ್ ನಲ್ಲಿ ನೋಡ್ಬೋದು ಅಂತ. ಸ್ವತಃ ಅವರೇ ಹೇರ್ ಸ್ಟೈಲ್ ಮಾಡಿದಾರಂತೆ. ಅವ್ರದೊಂದು ಆಡಿಯೋ ಬೈಟ್ ನ ಹಾಕ್ತೀನಿ, ಸ್ವಲ್ಪ ಕೇಳಿಸ್ಕೊಳ್ಳಿ. కేజీఎఫ్ ఫ్రేమ్ అని ఇప్పుడు టాక్సిక్ కూడా నడుస్తుంది. ఈవెన్ టాక్సిక్ ఆల్సో ఆల్మోస్ట్ ఐ గేవ్ 5 looks I gave, so it will be very interesting movie ఉంటుంది. టాక్సిక్ కూడా మీరే చేశారు? yes okay, shoot is going. ಹಾಗೆ ಇನ್ನೊಂದು ವಿಷಯ ಗಮನಿಸಬೇಕು, ರಿಲೀಸ್ ಡೇಟ್ ಕನ್ಫರ್ಮ್ ಮಾಡೋ ಒಂದು ಪೋಸ್ಟರ್ ನಲ್ಲಿ ಅವರ ಬೆನ್ನಿನ ಹಿಂದೆ ಒಂದು ಟ್ಯಾಟೋ ಇತ್ತು. ಆದ್ರೆ ಈ ಟೀಸ್ ವಿಡಿಯೋದಲ್ಲಿ, ಅಂದ್ರೆ ಇಂಟ್ರೋ ವಿಡಿಯೋದಲ್ಲಿ ಟ್ಯಾಟೋ ಇಲ್ಲ. ಏನಾದ್ರೂ ಮಲ್ಟಿ ರೋಲ್ಸ್ ಮಾಡ್ತಿದಾರ? ಅವರು ಮೂವಿನಲ್ಲಿ ಡಿಫ್ರೆಂಟ್ ಸಿಚುವೇಶನ್ ಗೆ ತಕ್ಕಂತೆ ಲುಕ್ ನ ಟ್ರಾನ್ಸ್ಫಾರ್ಮೇಶನ್ ಮಾಡ್ಕೊಳ್ತಿದಾರ ಅಷ್ಟೇನಾ? ಮತ್ತೆ ಆ ಪೋಸ್ಟರ್ ನಲ್ಲಿ ಲಾಂಗ್ ಹೇರ್ ಕೂಡ ಇತ್ತು. ಇದರಲ್ಲಿ ಚಾಕ್ಲೇಟ್ ಬಾಯ್ ತರ ಸ್ಟೈಲ್ ಆಗಿದ್ದಾರೆ. ಏನೂ ಅರ್ಥ ಆಗ್ತಿಲ್ಲ. ಎನಿವೆ, ಮೂವಿ ಅಂದ್ಮೇಲೆ ಗೆಟಪ್ಸ್ ಚೇಂಜ್ ಆಗ್ತಾನೆ ಇರ್ತವೆ ಅಲ್ವಾ? ಆದ್ರೂ 5 ಜನ ಮೇನ್ ಲೇಡಿ ಕ್ಯಾರೆಕ್ಟರ್ಸ್ ಇದ್ದಾರೆ. ಆ ಹೇರ್ ಸ್ಟೈಲಿಸ್ಟ್ ಕೂಡ ಅದನ್ನೇ ಹೇಳ್ತಾ ಇದ್ದಾನೆ. 5 ಡಿಫ್ರೆಂಟ್ ಲುಕ್ಸ್ ಬೇರೆ ಇದೆಯಂತೆ. ಏನು ಕನ್ಫರ್ಮ್ ಆಗಿ ಹೇಳೋಕ್ಕಾಗಲ್ಲ, ಕಾದ್ ನೋಡ್ಬೇಕಷ್ಟೇ. ಮತ್ತೊಂದು ಬಸ್ ಏನಪ್ಪಾ ಅಂತಂದ್ರೆ, ಟಾಕ್ಸಿಕ್ ಬಂದು ಫ್ರಾಂಚೈಸಿ ಆಗುತ್ತಂತೆ. ಅಂದ್ರೆ ಮೆನಿ ಪಾರ್ಟ್ಸ್ ನಲ್ಲಿ ಮೂವಿ ಕಂಟಿನ್ಯೂ ಆಗುತ್ತಂತೆ. ಇದು ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಿರೋ ಸುದ್ದಿ. ಎಷ್ಟರ ಮಟ್ಟಿಗೆ ನಿಜ ಅಂತ ಗೊತ್ತಿಲ್ಲ. ಆದ್ರೆ ನಮ್ಮ ರಾಕಿ ಬಾಯ್ನ ಅಂಡರ್ ಎಸ್ಟಿಮೇಟ್ ಮಾಡಕ್ಕಾಗಲ್ಲ. ಯಾಕೆಂತಂದ್ರೆ ಅವ್ರ ತಲೆಯಲ್ಲಿ ಏನಿದೆ, ಆ ಮನುಷ್ಯ ಏನ್ ಮಾಡ್ತಾರೆ ಅಂತ ಯಾರು ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗಲ್ಲ. ಸಿನಿಮಾದ ಕತೆ ಗೋವಾದಲ್ಲಿ ನಡೆಯುತ್ತೆ ಅಂತ ಎಲ್ರಿಗೂ ಗೊತ್ತು. ಆದ್ರೆ ಹೊಸ ಸುದ್ದಿ ಏನಂದ್ರೆ, ಯಶ್ ಅವರ ಒಂದು ಲುಕ್ ಸಂಪೂರ್ಣವಾಗಿ ಲಂಡನ್ ಅಥವಾ ವಿದೇಶದ ಬ್ಯಾಕ್ಡ್ರಾಪ್ ನಲ್ಲಿ ಇರ್ಬೋದು ಅನ್ನೋದು. ಗೋವಾದ ಡ್ರಗ್ ಕಾರ್ಟಲ್ ಹಿನ್ನೆಲೆಯಲ್ಲಿ ನಡೆಯೋ ಈ ಕತೆ ತುಂಬಾ ದೊಡ್ಡದಾಗಿರುತ್ತೆ. ಸೊ ಡೈರೆಕ್ಟರ್ ಗೀತು ಮೋಹನ್ ದಾಸ್ ಅವರು ಈ ಕತೆನ ಮಲ್ಟಿಪಲ್ ಪಾರ್ಟ್ಸ್ ಅಲ್ಲಿ ಹೇಳ್ಬೋದು ಅನ್ನೋ ಡೌಟ್ ಕೂಡ ಇದೆ. ಬಹುಶಃ ಪಾರ್ಟ್ 1 ಕೊನೆಯಲ್ಲಿ ನಮಗೆ ಪಾರ್ಟ್ 2 ಹಿಂಟ್ ಸಿಕ್ಕಿದ್ರೆ ಸಿಗ್ಬೋದು. ಚಿತ್ರತಂಡದ ಕಡೆಯಿಂದ ಬರ್ತಿರೋ ಮಾಹಿತಿ ಏನಂದ್ರೆ, ಟಾಕ್ಸಿಕ್ ಕತೆ ಸುಮಾರು 20-30 ವರ್ಷಗಳ ಕಾಲ ನಡೆಯುವ ಕತೆ. ಅಂದ್ರೆ ಇದು ನಾನ್ ಲೀನಿಯರ್ ಸ್ಕ್ರೀನ್ ಪ್ಲೇ ಹೊಂದಿರಬಹುದು. ಒಂದು ಕಾಲಘಟ್ಟದಲ್ಲಿ ಎಷ್ಟು ಟ್ಯಾಟೂ ಇಲ್ಲದೆ ನಾರ್ಮಲ್ ಆಗಿರ್ತಾರೆ, ಆದ್ರೆ ಅವರು ಅಂಡರ್ ವರ್ಲ್ಡ್ ಕಿಂಗ್ಪಿನ್ ಆದ್ಮೇಲೆ ಆ ಟ್ಯಾಟೂ ಅವರ ಗುರುತಾಗಿ ಬದಲಾಗಬಹುದು ಅನ್ನೋದು ಒಂದು ಥಿಯರಿ. ಸೊ ಇದಿಷ್ಟು ಇವತ್ತಿನ ನನ್ನ ವಿಡಿಯೋದ ಮಾಹಿತಿ ಆಗಿತ್ತು. ನಿಮ್ಗೆ ಈ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದ.